ನಮಸ್ಕಾರ ಸ್ನೇಹಿತರೆ, ಭಾನುವಾರದ ಬಾಡೂಟಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಭಾನುವಾರ ಬತ್ತು ಅಂದ್ರೆ ಸ್ನೇಹಿತರೆ ಬಾಡೂಟಕ್ಕೆ ಫೇಮಸ್ ನಮ್ಮ ಮಂಡ್ಯ. ಹಾಗೆ ನಮ್ಮ ಹೋಟೆಲ್ಲು ಕೂಡ ಭಾನುವಾರ ಅಂತಂದಮೇಲೆ ಬಿರಿಯಾನಿ ಸ್ಪೆಷಲ್ ಇರಬೇಕಲ್ವಾ. ಅದಕ್ಕೋಸ್ಕರ ಒಳ್ಳೆ ಜೀರ ಸಾಂಬಾರು ಅಕ್ಕಿ ತಂದಿದೆ. ಬಿರಿಯಾನಿ ಮಾಡೋಣ ಅಂತ ನೋಡೋದು ಸ್ನೇಹಿತರೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಗೋಲ್ಡ್ ಕಲರ್ ಸ್ವಲ್ಪ ಬಂದಮೇಲೆ ಒಳ್ಳೆ ನಾಟಿ ಸ್ಟೈಲ್ ಮಸಾಲೆನ ರೆಡಿ ಮಾಡ್ಕೊಂಡಿದೆ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಅಂತ ಗೋಲ್ಡನ್ ಕಲರ್ ಬಂದ ಮೇಲೆ ಆ ಮಸಾಲೆನ ಹಾಕ್ತೀನಿ ಸ್ನೇಹಿತರೆ. ಯಾವ ರೀತಿಯಾಗಿ ಹಾಕಿ ಎಷ್ಟು ಚೆನ್ನಾಗಿ ಬೇಯಿಸ್ತೀನಿ ಅನ್ನೋದು ಕೂಡ ನೀವು ತಾಳ್ಮೆಯಿಂದ ವಿಡಿಯೋನ ನೋಡಲೇಬೇಕು. ಯಾಕೆ ಅಂತಂದರೆ ಬಿರಿಯಾನಿ ಮಾಡುವಾಗ ನಾವು ಯಾವ ರೀತಿಯಾಗಿ ಬೇಯಿಸ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆ ಅಂತ ಕೇಳ್ತೀರಾ ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಏನಾದರೂ ನೀರು ಹಾಕ್ಬಿಟ್ರೆ ಅದರಲ್ಲಿರುವಂಥ ಸಾರಾಂಶ ನೀಟಾಗಿ ಬೆಂದಿರಲ್ಲ. ಅದಕ್ಕೋಸ್ಕರ ಈ ಸಮಯದಲ್ಲಿ ಜಿಡ್ಡಂಶ ಬರೋ ತನಕ, ಯಾಕೆಂದರೆ ನಾವು ಎಣ್ಣೆ ಹಾಕಿರ್ತೀವಲ್ಲ, ಆ ಎಣ್ಣೆ ಅಂಶ ಬರೋ ಗಂಟ ಚೆನ್ನಾಗಿ ಬೇಯಿಸಬೇಕು. ಈ ಸಮಯದಲ್ಲಿ ನಾವು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆನಂತರ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆನಂತರ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಗೆ ಪೇಸ್ಟು ಕೂಡ ಹಾಕಿರ್ತೇವೆ. ಯಾವ ರೀತಿಯಾದಂಥ ಮಸಾಲೆ ರೆಡಿಯಾಗಿದೆ ಅನ್ನೋದು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಈ ಸಮಯದಲ್ಲಿ ನಾವು ಕೂಡ ಬಿರಿಯಾನಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಆನಂತರ ರೆಡಿ ಮಾಡ್ಕೊಳ್ತೀವಿ. ನೋಡಿ, ಚಿಕನ್ ಹಾಕಿ ಕೂಡ ಬೇಯಿಸ್ತಾ ಇದ್ದೀವಿ. ಎಷ್ಟು ಅದ್ಭುತವಾಗಿ ಅಮೋಘವಾಗಿ ಚಿಕನ್ ಬಿರಿಯಾನಿಗೆ ಯಾವ ಗ್ರೀನರ್ಸಿ ನಾಟಿ ಸ್ಟೈಲ್ ಗ್ರೀನರಿ ಬರ್ತಾ ಇದೆ ಅನ್ನೋದು ಕೂಡ ನೋಡ್ಬೋದು. ಫೈನಲಾಗೆ ನೋಡ್ರಿ, ಎಂತಹ ಅದ್ಭುತವಾದಂಥ ಅಮೋಘವಾದಂಥ ಬಿರಿಯಾನಿ ನಮ್ಮ ಹೋಟೆಲಲ್ಲಿ ರೆಡಿಯಾಗಿದೆ. ಅದನ್ನು ನೋಡಲು ನಮ್ಮ ಅಣ್ಣ ಪ್ರಕಾಶ್ ಅಣ್ಣವರು ಕೂಡ ಬಂದಿದ್ದರು. ಅವ್ರ ಕೈಲಿ ಕೂಡ ಒಂದು ಹಾಯ್ ಇಳಿಸಿ ನಮ್ಮ ಹೋಟೆಲಿನ ಹೊರಗಣವನ್ನು ನೋಡೋಣ ಅಂತ ನೋಡ್ತಿದ್ರೆ ತುಂಬಾ ಜನ ಯಾರು ಇದ್ದಿರಲಿಲ್ಲ ಭಾನುವಾರ. ಹಾಗೆ ದೋಸೆ ಹಾಕೋದ್ರಲ್ಲಿ ನಾನು ಕೂಡ ನಿರಂತರವಾಗಿ ಬಿಸಿಯಾಗಿದ್ದೆ. ಸ್ವಲ್ಪ ಜನ ಬಂದರು, ಅವರಿಗೆ ನಾನು ದೋಸೆ ಹಾಕೋದ್ರಲ್ಲಿ ದೋಸೆ ಹಾಕ್ತಿದ್ದೆ, ಬಿರಿಯಾನಿ ಕೇಳಿದವ್ರಿಗೆ ಬಿರಿಯಾನಿ ಕೊಡ್ತಿದ್ದೆ ಸ್ನೇಹಿತರೇ. ಆಮೇಲೆ ನಮ್ಮ ಸ್ನೇಹಿತರು ಏನೋ ಕಂಪ್ಲೇಂಟ್ ಹೇಳಕ್ಕೆ ಅಂತ ಶುರು ಮಾಡಿದ್ರು. ಆದರೆ ಕಂಪ್ಲೇಂಟ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಅರ್ಧಕ್ಕೆ ನಿಲ್ಲಿಸಿದ್ರು ಸ್ನೇಹಿತರೆ. ಒಂದು ಕಡೆ ಟೀ ಮಾಡ್ತಾ ಇದ್ದೆ. ಯಾಕೆ ಅಂತಂದರೆ ಒಂದೊಂದು ಮೈಂಡ್ ಫ್ರೀ ಆಗಬೇಕು ಅಂತಂದರೆ ಒಂದೊಳ್ಳೆ ಟೀನ ಕುಡಿಬೇಕು ಸ್ನೇಹಿತರೆ. ನೋಡೋರಲ್ಲ, ಅದೇ ರೀತಿಯಾಗಿ ಟೀನು ಕೂಡ ರೆಡಿ ಮಾಡಿದೆ. ನಾವು ಕೂಡ ಒಂದು ಫ್ರೆಶ್ ಅಪ್ ಆಗಲಿ ಮೈಂಡ್ ಅನ್ನೋದಕ್ಕೋಸ್ಕರ ಟೀನ ಕುಡ್ಕೊಂಡು ಕೆಲಸನ ಮಾಡ್ತಿದ್ದೆ. ಯಾಕೋ ಇವತ್ತು ಭಾನುವಾರ ತುಂಬ ಜನ ಕಡಿಮೆ ಇದ್ರು ಸ್ನೇಹಿತರೆ. ಯಾಕೋ ಏನೋ ಫಂಕ್ಷನೋ ಕಾರ್ಯಕ್ರಮಗಳಿದ್ವೋ ಏನೋ ಗೊತ್ತಿಲ್ಲ, ತುಂಬ ಜನ ಕಡಿಮೆ ಇದ್ರು. ಆದರೂ ಪರವಾಗಿಲ್ಲ, ಫೈನಲಿಗೆ ಒಂದು ಒಳ್ಳೆ ವ್ಯಾಪಾರ ಕೂಡ ಆಗಿತ್ತು. ದೋಸೆ ಮಾತ್ರ ಅದ್ದೂರಿಯಾಗಿ ಬರ್ತಿದ್ವು ಸ್ನೇಹಿತರೆ. ಸ್ಪೆಷಲ್ ಟೀ ಕೊಡೋಣ. ಓಕೆ ನೋಡಿ ಫ್ರೆಂಡ್, ಅಣ್ಣ ಹೇಗಿತ್ತು ಅಣ್ಣ ಮಸಾಲ ಸೂಪರ್ ಅಣ್ಣ. ನಮ್ಮ ಹೋಟೆಲ್ ಕೆಲಸನ ಮುಗಿಸಿ ಮಧ್ಯಾಹ್ನದ ಒಂದು ಊಟದ ಕಾರ್ಯಕ್ರಮ ಇತ್ತು ಸ್ನೇಹಿತರೆ. ಅದಕ್ಕೆ ಹೋಗಿ ಊಟ ಮಾಡ್ಕೊಂಡು ಸಂಪೂರ್ಣವಾಗಿ ಬಂದು ಫೈನಲಿಗೆ ಸೂರ್ಯಾಸ್ತ ನೋಡಿಕೊಂಡು ಮನೆಗೆ ಹೋದೆ ಅಷ್ಟೇ.